ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ವತಿಯಿಂದ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ್ ಅವರು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನೊಬ್ರು ಕೊಡಿ ಸರ್. ಬನ್ನಿ ಬನ್ನಿ ಈ ಕಡೆ ಈ ಕಡೆ. ಓಕೆ ಸರ್ ಮುಂದೆ ಬಿಡಿ ಸರ್. ಓಕೆ ಸರ್. ನಂತರ ಮಾತನಾಡಿದ ಅವರು, ಪರಿಸರ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪರಿಸರ ಉಳಿಸಿದರೆ ನಮ್ಮ ಜನಾಂಗ ಮತ್ತು ಮುಂದಿನ ಜನಾಂಗ ಉಳಿಯಲು ಸಾಧ್ಯ. ಒಳ್ಳೆ ಗಾಳಿ, ಬೆಳಕು ಬೇಕಾದರೆ ಪರಿಸರವನ್ನು ಸಂರಕ್ಷಿಸಬೇಕು. ಹಾಗಾಗಿ ಎಲ್ಲರೂ ಸಸಿಗಳನ್ನು ನೆಟ್ಟು ಪೋಷಿಸಬೇಕು ಎಂದರಲ್ಲದೆ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ನುಡಿದರು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳೆಲ್ಲರಿಗೂ. ನಾವು ಪ್ರತಿ ವರ್ಷ ತಮಗೆ ತಿಳಿದಂಗೆ ಜೂನ್ 5ನೇ ತಾರೀಕಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ. ಇದರ ಪ್ರಮುಖ ಉದ್ದೇಶ ಅಂದರೆ ಪರಿಸರ ಜಾಗೃತಿ. ತಮಗೆಲ್ಲ ಗೊತ್ತೇ ಇದೆ, ಪರಿಸರ ಉಳಿಸಿದಾಗ ಮಾತ್ರ ನಮ್ಮ ಜನಾಂಗ ಅಥವಾ ಮುಂದಿನ ಜನಾಂಗ ಸುರಕ್ಷಿತವಾಗಿಡಲು ಸಾಧ್ಯ. ನಮ್ಗೆ ಒಳ್ಳೆ ಗಾಳಿ ಬೆಳಕು ಬೇಕಂದರೆ ಅದಕ್ಕೆ ಪರಿಸರ ಸಂರಕ್ಷಣೆ ಆಗಬೇಕು. ನಾವು ಗಿಡ ಮರಗಳನ್ನ ನೆಡಬೇಕು. ಪ್ರತಿಯೊಂದು ಮನೆಯಲ್ಲೂ ಸಹ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆ ತಮ್ಮಲ್ಲಿ ಖಾಲಿ ಇರೋಂಥ ಜಾಗಗಳಲ್ಲಿ ಮರ ಗಿಡಗಳು ನೆಟ್ಟಿದಾಗ ತಾನಾಗೆ ಪರಿಸರ ಉಳಿಯುತ್ತೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲ ಸಾಮಾಜಿಕ ಜವಾಬ್ದಾರಿಯಿಂದ ಪರಿಸರವನ್ನು ಉಳಿಸೋಣ, ನಮ್ಮ ಮುಂದಿನ ಜನಾಂಗವನ್ನು ರಕ್ಷಿಸೋಣ ಅಂತೀನಿ. ಧನ್ಯವಾದ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಉಪನಿರ್ದೇಶಕಿ ಭವ್ಯ ಮಾತನಾಡಿ, ಪರಿಸರ ಸಂರಕ್ಷಣೆ ಮಾಡೋದು ಎಲ್ಲರ ಹೊಣೆಯಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮುಂದಾಗಬೇಕು ಎಂದರು. ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಪರಿಸರದ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು. ನಾವು ಪರಿಸರ ಮಾಲಿನ್ಯ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಸ್ಯ ವಿತರಣೆ ಹಾಗೂ ಸಸ್ಯ ಸಂಕುಲನ ಹೆಚ್ಚಿಸುವುದಕ್ಕಾಗಿ ಹಾಗೂ ಒಳ್ಳೆಯ ಪರಿಸರವನ್ನು ಉಳಿಸುವ ನಿಟ್ಟಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಎಲ್ಲರಿಗೂ ಒಳ್ಳೆ ಗಾಳಿ ಹಾಗೂ ಒಳ್ಳೆ ಉಸಿರಾಟ ಆಡೋದಕ್ಕೆ ಹಾಗೂ ಈಗ ಮೇಯ್ನಾಗಿ ಹೇಳ್ಬೇಕಂದ್ರೆ ಎಲ್ಲ ಕಡೆನೂ ಮಾಲಿನ್ಯ ಬಗ್ಗೆನೇ ಮಾತಾಡೋದು ಹೆಚ್ಚುವರಿಯಾಗಿರೋದ್ರಿಂದ ಎಲ್ಲರೂ ಒಬ್ಬರೇ ಎಲ್ಲ ಕಾರ್ಯನೂ ನಿರ್ವಹಿಸೋಕ್ಕಾಗದೇ ಇರೋದ್ರಿಂದ ಎಲ್ಲ ಜನಗಳು ಅವರವ್ರದ್ದು ಕರ್ತವ್ಯಗಳ ಅವ್ರನ್ನ ಪಾಲನೆ ಮಾಡಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡೋ ಥರ ನಿಟ್ಟಿನಲ್ಲಿ ಇದ್ದರೆ ಎಲ್ಲರಿಗೂ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಪರಿಸರನ ಕೊಡ್ಬೋದು, ಮುಂದಿನ ಪೀಳಿಗೆಗಳಿಗೆ ಒಳ್ಳೆಯ ಪರಿಸರವನ್ನು ಕೊಡುಗೆಯಾಗಿ ನೀಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಯಾವಾಗಲೂ ಪ್ರತಿ ವರ್ಷ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಗಾಯಕ ಬಸವರಾಜು, ಮಂಗಲ ಯೋಗೇಶ್, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಅಶ್ವಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.